ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ಅದ್ಭುತವಾದ ಪಯಣಕ್ಕೆ ಹೊರಡೋಣ. ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನ ಇಂದಿನ ನಮ್ಮ ಬದುಕಿಗೆ ಹೇಗೆ ದಾರಿದೀಪವಾಗಬಹುದು ಅಂತ ನೋಡೋಣ. ಗೊಂದಲದಲ್ಲಿ ಮುಳುಗಿದ್ದ ಅರ್ಜುನ ಮತ್ತು ಅವನ ಸಾರಥಿ ಶ್ರೀಕೃಷ್ಣನ ನಡುವಿನ ಸಂಭಾಷಣೆಯ ಮೂಲಕ ಜೀವನವನ್ನ ಅನುಭವಿಸುವ ನಿಜವಾದ ಕಲೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಆ ಸನ್ನಿವೇಶವನ್ನ ಒಮ್ಮೆ ಕಣ್ಣು ಮುಂದೆ ತಂದುಕೊಳ್ಳಿ. ಕುರುಕ್ಷೇತ್ರದ ಯುದ್ಧಭೂಮಿ. ಅರ್ಜುನ ರಥದ ಮಧ್ಯದಲ್ಲಿ ನಿಂತಿದ್ದಾನೆ. ಅವನ ಮನಸ್ಸು ಪೂರ್ತಿ ಅಲ್ಲೋಲ ಕಲ್ಲೋಲ. ಯುದ್ಧದ ಭಯ, ತನ್ನವರ ವಿರುದ್ಧವೇ ಹೋರಾಡಬೇಕಾದ ಕರ್ತವ್ಯದ ಭಾರ, ಈ ಎಲ್ಲಾ ಯೋಚನೆಗಳು ಅವನನ್ನ ಸಂಪೂರ್ಣವಾಗಿ ಕುಗ್ಗಿಸ್ಬಿಟ್ಟಿವೆ. ಅವನ ಮನಸ್ಸು ಒಂದ್ರೀತಿ ಸ್ತಬ್ಧವಾಗಿ ಹೋಗಿದೆ. ಆಗ ಅವನ ಮನಸ್ಸಿನಾಳದಿಂದ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ನಾನು ಈ ಎಲ್ಲಾ ಕಷ್ಟಗಳನ್ನ ಹೇಗೆ ನಿಭಾಯಿಸ್ಲಿ? ಈ ಒಂದು ಪ್ರಶ್ನೆಯಲ್ಲೇ ಇಡೀ ಕತೆಯ ತಿರುಳು ಅಡಗಿದೆ. ಅಂದ್ಹಾಗೆ ಈ ಪ್ರಶ್ನೆ ಕೇವಲ ಅರ್ಜುನಂದದು ಮಾತ್ರ ಅಲ್ಲ ಅಲ್ವಾ? ಇವತ್ತಿನ ಜಗತ್ತಿನ ಒತ್ತಡದಲ್ಲಿ, ಗೊಂದಲಗಳಲ್ಲಿ ಸಿಲುಕಿದಾಗ ನಮ್ಮಲ್ಲಿ ಅನೇಕರು ಇದೇ ಪ್ರಶ್ನೆಯನ್ನ ನಮ್ಮೊಳಗೆ ಕೇಳಿಕೊಳ್ತೇವೆ. ಅರ್ಜುನನ ಈ ಸಂಕಟಕ್ಕೆ ಕೃಷ್ಣ ಕೊಡುವ ಮೊದಲ ಉತ್ತರ ಬಹುಶಃ ಅತ್ಯಂತ ಪ್ರಮುಖವಾದ ಪಾಠ ಅಂದ್ರೆ ಇದೆ: ವೈರಾಗ್ಯ ಅಂದ್ರೆ ಅನಾಸಕ್ತಿ. ಅರ್ಜುನನ ಎಲ್ಲ ದುಃಖಕ್ಕೂ ಇದೇ ಮದ್ದು ಅಂತ ಕೃಷ್ಣ ಸೂಚಿಸ್ತಾನೆ. ಆದ್ರೆ ಅರ್ಜುನನಿಗೆ ಇದು ಕೇಳಿದ ತಕ್ಷಣ ಗೊಂದಲ ಶುರುವಾಗತ್ತೆ. ಅವನು ಕೇಳ್ತಾನೆ, ಆದ್ರೆ ಕೃಷ್ಣ, ವೈರಾಗ್ಯವನ್ನ ನಾನು ಕಲಿಯೋದು ಹೇಗೆ? ಅಂದ್ರೆ ನಾನು ಎಲ್ಲವನ್ನೂ ಬಿಟ್ಟು ಬಿಡ್ಬೇಕಾ? ನೋಡಿ, ಅರ್ಜುನನ ಪ್ರಕಾರ ವೈರಾಗ್ಯ ಅಂದ್ರೆ ಪ್ರಪಂಚದ ಎಲ್ಲಾ ಸುಖಗಳನ್ನು ತ್ಯಜಿಸಿಬಿಡೋದು. ಆದ್ರೆ ಅದು ನಿಜವಾದ ಅರ್ಥನಾ? ಇಲ್ಲೇ ನೋಡಿ ಕೃಷ್ಣನ ಜ್ಞಾನದ ನಿಜವಾದ ಸೌಂದರ್ಯ ಇರೋದು. ಅವನು ವೈರಾಗ್ಯದ ನಿಜವಾದ ಅರ್ಥವನ್ನ ವಿವರಿಸ್ತಾನೆ. ವೈರಾಗ್ಯ ಅಂದ್ರೆ ಜೀವನವನ್ನ ಬಿಟ್ಟು ಓಡಿ ಹೋಗೋದಲ್ಲ, ಬದಲಿಗೆ ಅದು ಜೀವನವನ್ನ ಸಂಪೂರ್ಣವಾಗಿ ಅನುಭವಿಸುವ ಕಲೆ. ಆದರೆ ಅದರ ಸುಖ ದುಃಖಗಳಿಗೆ ದಾಸನಾಗದೆ, ಬಂಧಿಯಾಗದೆ ಇರೋದು. ಇದು ಅನುಭವಗಳಲ್ಲೇ ಇದ್ದು ಸ್ವಾತಂತ್ರ್ಯವನ್ನ ಕಂಡುಕೊಳ್ಳುವುದು. ಹಾಗಾದ್ರೆ ಈ ವೈರಾಗ್ಯವಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಇದೇನೂ ದೊಡ್ಡ ತತ್ವಶಾಸ್ತ್ರ ಅಲ್ಲ, ತುಂಬಾ ಸರಳ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಅವನು ತೋರಿಸೋ ದಾರಿ ನಮ್ಮ 5 ಇಂದ್ರಿಯಗಳದ್ದು. ಹೌದು, ನಾವು ಜಗತ್ತನ್ನ ಅನುಭವಿಸುವ ದ್ವಾರಗಳೇ ಇವು. ಕೃಷ್ಣನ ಪಾಠದ ತಿರುಳೇ ಇದು. ನಮ್ಮ 5 ಇಂದ್ರಿಯಗಳು: ದೃಷ್ಟಿ, ಶ್ರವಣ, ರುಚಿ, ವಾಸನೆ ಮತ್ತು ಸ್ಪರ್ಶ. ನಮ್ಮ ದೈನಂದಿನ ಜೀವನದಲ್ಲಿ ಅನಾಸಕ್ತಿಯನ್ನ ಅಭ್ಯಾಸ ಮಾಡೋಕೆ ಇವೇ ನಮ್ಮ ಸಾಧನಗಳು. ಹಾಗಾದ್ರೆ ಒಂದೊಂದನ್ನು ಹೇಗೆ ಬಳಸಬೇಕು? ಬನ್ನಿ ನೋಡೋಣ. ಮೊದಲನೆಯದು ದೃಷ್ಟಿ. ಕೃಷ್ಣ ಹೇಳ್ತಾನೆ, ಒಂದು ಹೂವನ್ನ ನೋಡಿದಾಗ ಕೇವಲ ಅದರ ಬಣ್ಣ, ಆಕಾರವನ್ನ ನೋಡ್ಬೇಡ, ಅದರ ಸೌಂದರ್ಯವನ್ನ, ಅದರೊಳಗಿನ ಜೀವಶಕ್ತಿಯನ್ನ ಅನುಭವಿಸು. ಆದ್ರೆ ಅದನ್ನ ಕೀಳ್ಬೇಕು, ನನ್ನದಾಗಿಸ್ಬೇಕು ಅನ್ನೋ ಆಸೆ ಬೇಡ. ಇದು ಕೇವಲ ನೋಡುವುದಲ್ಲ, ಶುದ್ಧವಾಗಿ ಸಾವಧಾನದಿಂದ ಗಮನಿಸುವುದು. ಇದೇ ರೀತಿ ಶಬ್ದದ ವಿಷಯದಲ್ಲೂ ಅಷ್ಟೇ. ಹಕ್ಕಿಗಳ ಚಿಲಿಪಿಲಿ, ಗಾಳಿಗೆ ಮರದ ಎಲೆಗಳು ಅಲುಗಾಡೋ ಸದ್ದು ಕೇಳಿದಿರಾ? ಮನಸ್ಸಿಗೆ ಎಷ್ಟು ಶಾಂತಿ ಕೊಡುತ್ತೆ ಅಲ್ವಾ? ಅದೇ ಕರ್ಕಶವಾದ, ಕೃತಕ ಶಬ್ದಗಳು ನಮ್ಮ ಮನಸ್ಸನ್ನ ಚಂಚಲಗೊಳಿಸ್ತವೆ. ಹಾಗಾಗಿ ಶಾಂತಿಯನ್ನು ತರುವ ಧ್ವನಿಗಳನ್ನ ಸಾವಧಾನದಿಂದ ಕೇಳಿಸಿಕೊಳ್ಳುವುದೇ ಇಲ್ಲಿನ ಪಾಠ. ಮುಂದೆ ಬರೋದು ರುಚಿ. ಆಹಾರವನ್ನ ಅವಸರದಲ್ಲಿ ಏನೋ ಯೋಚನೆ ಮಾಡ್ತಾ ತಿನ್ನೋದಲ್ಲ, ಬದ್ಲಿಗೆ ನಿಧಾನವಾಗಿ, ಸಂತೋಷದಿಂದ, ದುರಾಸೆ ಇಲ್ದೆ ಸವಿಬೇಕು. ಪ್ರತಿಯೊಂದು ತುತ್ತನ್ನೂ ಸಾವಧಾನದಿಂದ ಅನುಭವಿಸಿದಾಗ ಸಿಗೋ ತೃಪ್ತಿಯೇ ಬೇರೆ. ಅದು ಹೊಟ್ಟೆಯ ಜೊತೆಗೆ ಮನಸ್ಸನ್ನೂ ತುಂಬಿಸ್ದೆ. ಇನ್ನು ವಾಸನೆ, ಆಹಾ! ಮೊದಲ ಮಳೆ ಬಂದು ಮಣ್ಣಿನಿಂದ ಬರುವ ಪರಿಮಳ ಇದೆಯಲ್ಲ, ಅದೊಂದು ಅದ್ಭುತ ಅನುಭವ ಅಲ್ವಾ? ಅಥವಾ ತಾಜಾ ಹೂವುಗಳ ಸುವಾಸನೆ. ಇವೆಲ್ಲ ಪ್ರಕೃತಿ ನಮಗೆ ಉಚಿತವಾಗಿ ಕೊಡುವ ಕೊಡುಗೆಗಳು. ದುಬಾರಿ ಪರ್ಫ್ಯೂಮ್ಗಳಿಗಿಂತ ಈ ನೈಸರ್ಗಿಕ ಪರಿಮಳಗಳು ಕೊಡುವ ಖುಷಿ ತುಂಬಾ ದೊಡ್ಡದು, ತುಂಬಾ ಆಳವಾದದ್ದು. ಮತ್ತು ಕೊನೆಯದಾಗಿ ಸ್ಪರ್ಶ. ಬರಿಗಾಲಲ್ಲಿ ಭೂಮಿಯ ಮೇಲೆ ನಡೆದಾಗ ಸಿಗುವ ಆ ತಂಪು ಅಥವಾ ಒಂದು ಎಲೆಯ ಮೃದುತ್ವ. ಈ ರೀತಿಯ ಸ್ಪರ್ಶದ ಮೂಲಕ ನಾವು ಜಗತ್ತಿನ ಜೊತೆ ಪ್ರಾಮಾಣಿಕವಾಗಿ ಸಂಪರ್ಕ ಸಾಧಿಸ್ತೇವೆ. ಈ ಸರಳವಾದ ಅನುಭವಗಳು ಮನಸ್ಸಿಗೆ ಶುದ್ಧತೆ ಮತ್ತು ನೆಮ್ಮದಿಯನ್ನ ತರ್ತವೆ. ಈ 5 ಇಂದ್ರಿಯಗಳ ಮೂಲಕ ಜಗತ್ತನ್ನು ಸಾವಧಾನವಾಗಿ ಅನುಭವಿಸ್ತಾ ಹೋದಾಗ ನಮಗೆ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಹಾಗಾದ್ರೆ ನಿಜವಾದ ಸಂಪತ್ತು ಮತ್ತು ಸಂತೋಷ ಇರೋದು ಎಲ್ಲಿ? ಕೃಷ್ಣನ ಪ್ರಕಾರ ಉತ್ತರ ಖಂಡಿತವಾಗಿಯೂ ಹೊರಗಿನ ವಸ್ತುಗಳಲ್ಲಿ ಇಲ್ಲ. ಕೃಷ್ಣ ಇಲ್ಲಿ ಒಂದು ಸುಂದರವಾದ ಹೋಲಿಕೆ ಮಾಡ್ತಾನೆ. ನೋಡಿ, ಒಂದು ಕಡೆ ಕ್ಷಣಿಕವಾದ ಭೌತಿಕ ಸುಖಗಳಿವೆ, ಇನ್ನೊಂದು ಕಡೆ ಶಾಶ್ವತವಾದ ಆಂತರಿಕ ಆನಂದ ಇದೆ. ಹೊಸ ಬಟ್ಟೆಗಳು ಕೊಡುವ ಖುಷಿ ತಾತ್ಕಾಲಿಕ,
ಆದ್ರೆ ಅರಳುತ್ತಿರುವ ಹೂವಿನ ಸೌಂದರ್ಯವನ್ನ ಆಸ್ವಾದಿಸುವುದಿದೆಯಲ್ಲ, ಅದು ಹೆಚ್ಚು ಆಳವಾದ ಅನುಭವ. ದುಬಾರಿ ಸಂಗೀತಕ್ಕಿಂತ ಹಕ್ಕಿಗಳ ಹಾಡು ಹೆಚ್ಚು ಶಾಂತಿ ಕೊಡಬಲ್ಲದು. ಈ ಎಲ್ಲಾ ಪಾಠದ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ, ಸಂಪತ್ತು ಇರೋದು ಅಂತರಂಗದಲ್ಲಿ, ನಮ್ಮ ಮನಸ್ಸಿನಲ್ಲಿ, ಹೊರಗಿನ ವಸ್ತುಗಳಲ್ಲಿ ಅಲ್ಲ. ನಿಜವಾದ ಸಂತೋಷ ಇರೋದು ಮನಸ್ಸಿನ ಸ್ವಾತಂತ್ರ್ಯದಲ್ಲಿ. ಹಾಗಾಗಿ ನಾವು ಸಂಗ್ರಹಿಸುವ ವಸ್ತುಗಳಲ್ಲ, ನಮ್ಮ ಮನಸ್ಸಿನ ಸ್ಥಿತಿಯೇ ನಮ್ಮ ನಿಜವಾದ ಸಂಪತ್ತು. ಓಕೆ, ಇದೆಲ್ಲ ಚೆನ್ನಾಗಿದೆ. ಆದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಡೋದು ಹೇಗೆ? ಅದಕ್ಕೆ ಕೃಷ್ಣ ಕೊಡುವ ಉತ್ತರವೇ ಸಮತೋಲಿತ ಜೀವನದ ಕಲೆ. ಆಂತರಿಕ ಶಾಂತಿಯ ದಾರಿ ತುಂಬಾ ಸರಳ. ಮೊದಲನೇದು ಅಭ್ಯಾಸ, ಅಂದ್ರೆ ಪ್ರಾಕ್ಟಿಸ್. ಧ್ಯಾನ ಮತ್ತು ಸಾವಧಾನದ ಮೂಲಕ ಪ್ರತಿದಿನ ಮನಸ್ಸಿಗೆ ತರಬೇತಿ ಕೊಡೋದು. ಎರಡನೇದು ಕೃತಜ್ಞತೆ. ನಮ್ಗಿರೋ ಆಹಾರ, ಸ್ನೇಹಿತರು, ಪ್ರಕೃತಿ ಎಲ್ಲದಕ್ಕೂ ಕೃತಜ್ಞರಾಗಿರೋದು. ಮೂರನೇದು ವರ್ತಮಾನದಲ್ಲಿರೋದು. ಭವಿಷ್ಯದ ಚಿಂತೆ ಬಿಟ್ಟು ಈ ಕ್ಷಣದ ಮೇಲೆ ಗಮನ ಇಡೋದು. ಮತ್ತು ಕೊನೆಯದಾಗಿ ಫಲಾಪೇಕ್ಷೆ ಇಲ್ಲದ ಕರ್ತವ್ಯ, ಅಂದ್ರೆ ಫಲಿತಾಂಶಕ್ಕೆ ಅಂಟಿಕೊಳ್ಳದೆ ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡೋದು. ಮತ್ತು ಇದು ನಮ್ಮನ್ನ ಭಗವದ್ಗೀತೆಯ ಬಹುಶಃ ಅತ್ಯಂತ ಪ್ರಸಿದ್ಧ, ಅತ್ಯಂತ ಶಕ್ತಿಶಾಲಿಯಾದ ಮಾತಿಗೆ ತಂದು ನಿಲ್ಲಿಸುತ್ತೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇದರ ಸರಳ ಅರ್ಥ, ನಿನ್ನ ಕೆಲಸವನ್ನ ಮಾಡುವುದು ಮಾತ್ರ ನಿನಗಿರುವ ಅಧಿಕಾರ, ಅದರ ಫಲಿತಾಂಶದ ಮೇಲೆ ನಿನಗೆ ಅಧಿಕಾರವಿಲ್ಲ. ನಮ್ಮ ಪ್ರಯತ್ನದ ಮೇಲೆ ನಮ್ಮ ಗಮನ ಇರಬೇಕು, ಫಲಿತಾಂಶದ ಮೇಲಿನ ಆಸಕ್ತಿ ಅಥವಾ ಚಿಂತೆಯ ಮೇಲಲ್ಲ. ಬಹುಶಃ ಇದೇ ಜೀವನವನ್ನ ಸಂಪೂರ್ಣವಾಗಿ ಆನಂದವಾಗಿ ಬದುಕುವ ನಿಜವಾದ ಕಲೆ.